ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಇನ್ಮೇಲೆ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗಲ್ಲ. ಅಕ್ರಮ ಚಟುವಟಿಕೆಗಳಿಗೆ ಸರ್ಕಾರ ಕಂಪ್ಲೀಟ್ ಕಡಿವಾಣ ಹಾಕುವತ್ತ ಈಗಾಗಲೇ ಸರ್ಕಾರ ಕೂಡ ಚಿಂತನೆಯನ್ನು ಕೂಡ ನಡೆಸಿರುವಂತಹದ್ದು. ಎಸ್, ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಇನ್ಮೇಲೆ ಯಾವುದೇ ರೀತಿಯಾದಂತಹ ರಾಜ್ಯಾತಿಥ್ಯ ಕೈದಿಗಳಿಗೆ ಸಿಗಲ್ಲ. ಅಕ್ರಮ ಚಟುವಟಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಲು ಎಲ್ಲ ರೀತಿಯಾದಂತಲೂ ಒಂದು ಸಿದ್ಧತೆಯನ್ನು ಮಾಸ್ಟರ್ ಪ್ಲಾನನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಮಾಸ್ಟರ್ ಪ್ಲಾನ್. ಕೈದಿಗಳಿಗೆ ಹಾಗೂ ಮಹಿಳಾ ಕೈದಿಗಳಿಗೆ ವಿಚಾರಣೆ ದಿನ ವಿಂಗಡಣೆ. ಹಣವಂತ ಕೈದಿಗಳ ಪಾಲಿಗೆ ಸ್ವರ್ಗವಾಗಿದ್ದ ಪರಪ್ಪನ ಅಗ್ರಹಾರ. ಎಸ್, ಪರಪ್ಪನ ಅಗ್ರಹಾರದಲ್ಲಿ ಇಲ್ಲಿವರೆಗೂ ಕೆಲವು ಕೈದಿಗಳಿಗೆ ಹಣ ಕೊಟ್ಟರೆ ಸಾಕು, ಅವರಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ಇನ್ನು ಮುಂದೆ ಆ ರಾಜಾತಿಥ್ಯ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಸರ್ಕಾರ ಈ ಒಂದು ರಾಜಾತಿಥ್ಯಕ್ಕೆ ಕಡಿವಾಣ ಹಾಕಲು ಈಗ ಒಂದು ಮಾಸ್ಟರ್ ಪ್ಲಾನನ್ನು ಈಗ ಮಾಡಿಕೊಂಡಿರುವಂತಹದ್ದು. ಕೇಂದ್ರ ಕಾರಾಗೃಹ ಇನ್ಮೇಲೆ 3 ಕಾರಾಗೃಹಗಳಾಗಿ, ಒಂದಲ್ಲ ಎರಡಲ್ಲ, ಒಟ್ಟು 3 ಕಾರಾಗೃಹಗಳಾಗಿ ವಿಂಗಡಣೆ ಆಗ್ತಾ ಇರುವಂತಹದ್ದು. ಇದು ಎಲ್ಲ ಒಂದು ಕಡೆ ರಾಜ್ಯಾತಿಥ್ಯಕ್ಕೆ ಕಡಿವಾಣ ಹಾಕಲು ಸರ್ಕಾರ ಈ ರೀತಿಯಾದಂತಹ ಒಂದು ಪ್ಲ್ಯಾನನ್ನು ಕೂಡ ಹಾಕಿಕೊಂಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಸರ್ಕಾರ ಕೇಂದ್ರ ಕಾರಾಗೃಹವನ್ನು 3 ಕಾರಾಗೃಹಗಳಾಗಿ ವಿಭಜನೆ ಮಾಡಲು ಈಗ ಸರ್ಕಾರ ಚಿಂತನೆಯನ್ನು ಕೂಡ ನಡೆಸಿರುವಂತಹದ್ದು. ಎಸ್, ದುಡ್ಡು ಕೊಟ್ಟಿದ್ರೆ ಸಾಕು, ಡ್ರಗ್ಸ್, ಮೊಬೈಲ್, ವಿಶೇಷ ರಾಜಾತಿಥ್ಯ. ಮಾಜಿ ಸಿಎಂ ಜಯಲಲಿತಾ, ಶಶಿಕಲಾ ನಟರಾಜ್, ನಟ ದರ್ಶನ್ ರಾಜಾತಿಥ್ಯ ಆರೋಪ ಕೂಡ ಕೇಳಿಬಂದಿತ್ತು. ಅಂದರೆ ಈ 3 ನಾಯಕರಿಗೆ, ಜಯಲಲಿತಾ ಆಗಿರ್ಬೋದು, ಶಶಿಕಲಾ ಆಗಿರ್ಬೋದು, ನಟ ದರ್ಶನ್ ಆಗಿರ್ಬೋದು, ಇವರಿಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗುತ್ತೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಎಸ್, ದುಡ್ಡು ಕೊಟ್ಟಿದ್ರೆ ಸಾಕು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡ್ರಗ್ಸ್, ಮೊಬೈಲ್ ಇವೆಲ್ಲವೂ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಈಗ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ವಿಭಜನೆ ಸಂಬಂಧ ಬಂದಿಖಾನೆ ಮತ್ತು ಸುಧಾರಣಾ ಸೇವಾ ಇಲಾಖೆಗೆ ಪ್ರಸ್ತಾವನೆ ಕೂಡ ಸರ್ಕಾರ ಹೊರಡಿಸಿರುವಂಥದ್ದು. ಇಲಾಖೆ ಪ್ರಸ್ತಾವನೆ ಗ್ರೀನ್ ಸಿಗ್ನಲ್ ನೀಡಿದ ರಾಜ್ಯ ಸರ್ಕಾರ ಇನ್ಮೇಲೆ ಜೈಲಿಗೆ ಅಂಟಿರುವ ಕಪ್ಪು ಚುಕ್ಕೆ ಅಳಿಸಲಿದೆಯಾ? ರಾಜ್ಯದ ಬಹುದೊಡ್ಡ ಜೈಲನ್ನು 3 ಹೋಳಾಗಿ ಮಾಡಿದ ರಾಜ್ಯ ಸರ್ಕಾರ. ಎಸ್, ಪರಪ್ಪನ ಅಗ್ರಹಾರ ಇನ್ನು ಮುಂದೆ 3 ಹೋಳಾಗ್ತಾ ಇದೆಯಾ? ಅಂದರೆ 3 ಕಾರಾಗೃಹಗಳಾಗಿ ವಿಭಜನೆ ಮಾಡ್ತಾ ಇದೆಯಾ ಸರ್ಕಾರ? ಈಗಾಗಲೇ ಈ ಒಂದು ಪ್ರಸ್ತಾವನೆಗೆ ಬಂದಿಖಾನೆ ಮತ್ತು ಸುಧಾರಣಾ ಸೇವಾ ಇಲಾಖೆ, ಎಸ್, ಮಾಜಿ ಸಿಎಂ ಜಯಲಲಿತಾ, ಶಶಿಕಲಾ ನಟರಾಜ್, ನಟ ದರ್ಶನ್ ಸೇರಿದಂತೆ ಹಲವು ನಾಯಕರಿಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಮಾಡ್ತಾ ಇದ್ದಾರೆ, ರಾಜಾತಿಥ್ಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಈ ರೀತಿಯಾದಂಥ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಈ ಆರೋಪಕ್ಕೆ ಈಗ ಸರ್ಕಾರ ಕಂಪ್ಲೀಟಾಗಿ ಕೇಂದ್ರ ಕಾರಾಗೃಹವನ್ನು 3 ಕಾರಾಗೃಹಗಳಾಗಿ ವಿಭಜನೆ ಮಾಡಲಿಕ್ಕೆ ಈಗ ಹೊರಟಿರುವಂಥದ್ದು. ಜೈಲಿಗೆ ಅಂಟಿರುವಂತಹ ಒಂದು ಕಳಂಕವನ್ನು ಅಳಿಸಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ರಾಜ್ಯದ ಬಹುದೊಡ್ಡ ಜೈಲನ್ನು 3 ಹೋಳಾಗಿ ರಾಜ್ಯ ಸರ್ಕಾರ ಈಗ ಮಾಡೋದಕ್ಕೆ ಹೊರಟಿರುವಂತಹದ್ದು.